ನಮಸ್ಕಾರ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ತುಂಬಾ ಟೇಸ್ಟಿಯಾಗಿ ತುಂಬಾ ಸಿಂಪಲ್ಲಾಗಿ ಯಾವ ರೀತಿ ಬೇಳೆ ಸಾರು ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಹಾಗೆ ನನ್ನ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಒಂದು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ. ನಾನು ಹಾಕೋ ವಿಡಿಯೋ ಮೊದಲು ನೋಟಿಫಿಕೇಷನ್ ಆಗಿ ನಿಮಗೆ ಬರುತ್ತೆ, ಮೊದಲು ನೀವೇ ನೋಡ್ಬೋದು. ಹಾಗೆ ಒಂದು ಲೈಕ್ ಮಾಡಿ. ತುಂಬಾ ಸಿಂಪಲ್ಲಾಗಿ ಮಾಡ್ಕೋಬೋದು, ಟೇಸ್ಟಿಯಾಗೂ ಸಹ ಇರುತ್ತೆ. ಈಗ ಒಂದು ಕುಕ್ಕರ್ಗೆ ಆ ಕಪ್ಪಲ್ಲಿ 1 ಕಪ್ ಆಗುವಷ್ಟು ತೊಗರಿಬೇಳೆಯನ್ನು ಹಾಕ್ಕೊತಾ ಇದ್ದೀನಿ. ಹಾಗೆ ಅದೇ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಹೆಸರು ಕಾಳನ್ನು ಸೇರಿಸ್ತಾ ಇದ್ದೀನಿ. ಇಲ್ಲಿ ನಾನು ಈ ಕಾಳುಗಳನ್ನೆಲ್ಲ 1-2 ಸತಿ ಚೆನ್ನಾಗಿ ತೊಳ್ಕೊಂಬರ್ಬೇಕು. ಯಾವುದೇ ಬೇಳೆ ಹಾಕುವಾಗ ನಾವು ತೊಳೆದ್ಬಿಟ್ಟೇ ಹಾಕ್ಕೋಬೇಕಾಗುತ್ತೆ. ಸಾಂಬಾರಿಗೆ ಬೇಕಾಗುವಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. 1 ಚಮಚ ಆಗುವಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ. ಈ ಬೇಯುತ್ತಾ ಇರುತ್ತೆ ಅಷ್ಟೊತ್ತಿಗೆ ಒಂದು ಸ್ಟವ್ ಮೇಲೆ ಇಟ್ಟಿದ್ದೀನಿ. ಬೇಯ್ತಾ ಇರುತ್ತೆ ಅಷ್ಟೊತ್ತಿಗೆ ಒಂದು ಜಾರ್ಗೆ ಅರ್ಧ ಕಾಯಿ ಆಗುವಷ್ಟು ಕೊಬ್ಬರಿಯನ್ನು ಸೇರಿಸ್ತಾ ಇದ್ದೀನಿ. ಹಾಗೆ 2 ಟೊಮೊಟೊವನ್ನು ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿಯನ್ನು ಸೇರಿಸ್ತಾ ಇದ್ದೀನಿ. ನೆಲ್ಲಿಕಾಯಿ ಗಾತ್ರದಷ್ಟು ಹುಣಸೆಹಣ್ಣನ್ನು ಸೇರಿಸ್ತಾ ಇದ್ದೀನಿ. 2 ಚಮಚದಷ್ಟು ಸಾಂಬಾರು ಪುಡಿಯನ್ನು ಸೇರಿಸ್ತಾ ಇದ್ದೀನಿ. ಮನೆಯಲ್ಲಿ ಮಾಡಿರುವಂತಹ ಸಾಂಬಾರು ಪುಡಿ. ಹಾಗೆ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ನುಣ್ಣಕ್ಕೆ ರುಬ್ಕೊಂಡು ಬರಬೇಕು. ನೋಡಿ ರುಬ್ಕೊಂಡು ಬಂದಿದ್ದೀನಿ. ಬೇಳೆನೂ ಅಷ್ಟೇ ಬೇಯ್ತಾ ಇರುತ್ತೆ. ಕೊಬ್ಬರಿ ಎಲ್ಲ ನುಣ್ಣಗೆ ಆಗೋವರೆಗೂ ರುಬ್ಕೊಂಡು ಬಂದಿದ್ದೀನಿ. ಈಗ ಬೇಯ್ತಾ ಇರುತ್ತೆ. ಈಗ ಇದಕ್ಕೆ ಅರ್ಧ ಗಡ್ಡೆ ಆಗೋಷ್ಟು ಈರುಳ್ಳಿಯನ್ನು ಕಟ್ ಮಾಡಿಬಿಟ್ಟು ಸೇರಿಸ್ತಾ ಇದ್ದೀನಿ. ಹಾಗೆ 2 ಬದನೆಕಾಯಿಯನ್ನು ಕಟ್ ಮಾಡಿಬಿಟ್ಟು ಹಾಕ್ಕೊತಾ ಇದ್ದೀನಿ. 2 ಬದನೆಕಾಯಿ ಮೀಡಿಯಮ್ ಸೈಜಲ್ಲಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ. ಹಾಗೆ 2 ಆಲೂಗಡ್ಡೆಯನ್ನು ಅಷ್ಟೇ ಸೇರಿಸ್ತಾ ಇದ್ದೀನಿ ಇಲ್ಲಿ ನಾನು. ಹಾಗೆ ಆ ಕಪ್ಪಲ್ಲಿ ಅರ್ಧ ಕಪ್ ಆಗುವಷ್ಟು ಬೀನ್ಸನ್ನು ಸೇರಿಸ್ತಾ ಇದ್ದೀನಿ. ಬೀನ್ಸು ನಮಗೆ ಎಷ್ಟಿದ್ರೂ ಬೇಕಾದರೂ ಹಾಕ್ಕೋಬೋದು. ಸಾಂಬಾರು ಅನ್ನೋದು ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕ್ಕೊಂಡು ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಾನು ಏನು ರುಬ್ಕೊಂಡಿದ್ದೀನೋ ಆ ಮಸಾಲೆಯನ್ನು ಅದಕ್ಕೆ ಸೇರಿಸ್ಕೋಬೇಕಾಗುತ್ತೆ. ಅದಕ್ಕೆ ಜಾರನ್ನು ತೊಳೆದ್ಬಿಟ್ಟು ಆ ನೀರನ್ನು ಅಷ್ಟೇ ತೊಳೆದ್ಬಿಟ್ಟು ಸೇರಿಸ್ತಾ ಇದ್ದೀನಿ. ಸಾಂಬಾರು ಒಂದು ಸತಿ ಎಲ್ಲ ಮಿಕ್ಸ್ ಮಾಡಿಕೊಂಡು ನಮಗೆ ಮಂದಕ್ಕೆ ಬೇಕೋ ಇಲ್ಲ ತೆಳ್ಳಕ್ಕೆ ಬೇಕೋ ನೋಡಿಕೊಂಡು ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೀರನ್ನು ಸೇರಿಸ್ಕೊಂಡು ನೋಡಿ ನಾನು ಅಷ್ಟು ಮಂದಕ್ಕೇನು ಮಾಡ್ಕೊಂಡಿಲ್ಲ, ಅಷ್ಟು ತೆಳ್ಳಕ್ಕೇನು ಮಾಡ್ಕೊಂಡಿಲ್ಲ. ಇನ್ನೂ ಸ್ವಲ್ಪ ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಬೇಳೆ ಎಲ್ಲ ಚೆನ್ನಾಗಿ ಬೇಯೋಷ್ಟೊತ್ತಿಗೆ ಸಾಂಬಾರು ಅನ್ನೋದು ಇನ್ನೂ ಸ್ವಲ್ಪ ಮಂದ ಬರುತ್ತೆ. ಇಷ್ಟನ್ನು ಹಾಕ್ಕೊಂಡು ಮುಚ್ಚಳ ಕ್ಲೋಸ್ ಮಾಡಿಬಿಟ್ಟು ಒಂದು 3 ವಿಸಿಲ್ ಹಾಕ್ಸ್ಕೊಂಡ್ರೆ ಆಯಿತು. ನೋಡಿ 3 ವಿಸಿಲ್ ಬಂದು ತಣ್ಣಕ್ಕೆ ಆದಮೇಲೆ ತೆಗೆದು ತೋರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಹಾಕ್ಬಿಟ್ಟು ಒಂದು ಕಡೆ ಇಟ್ಟಿರ್ತೀನಿ, ಕಾಯ್ತಾ ಇರುತ್ತೆ. ಅಷ್ಟೊತ್ತಿಗೆ ಒಂದು ಬಾಣಲಿಗೆ 2-3 ಚಮಚ ಆಗೋಷ್ಟು ಎಣ್ಣೆನ ಸೇರಿಸಿದ್ದೀನಿ. ಎಣ್ಣೆ ಕಾದಾದ್ಮೇಲೆ 1/4 ಟೀ ಚಮಚದಷ್ಟು ಸಾಸಿವೆನ ಸೇರಿಸಿದ್ದೀನಿ. ಸಾಸಿವೆ ಚಟಪಟ ಅಂತ ಸೇರಿದ್ಮೇಲೆ ಅರ್ಧ ಗಡ್ಡೆ ಆಗೋಷ್ಟು ಈರುಳ್ಳಿ ಹಾಗೆ ಸ್ವಲ್ಪ ಕರಿಬೇವನ್ನು ಸೇರಿಸಿದ್ದೀನಿ. ಇಷ್ಟನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ಫ್ರೈ ಆದಮೇಲೆ 1-2 ಸೌಟ್ ಆಗುವಷ್ಟು ಸಾಂಬಾರನ್ನು ಎತ್ಬಿಟ್ಟು ಇದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಮತ್ತೆ ಎತ್ಬಿಟ್ಟು ಸಾಂಬಾರಿಗೆ ಸೇರಿಸ್ಕೊಂಡ್ರೆ ಆಯಿತು, ರೆಡಿ ಆಗುತ್ತೆ. ಹುಳಿ ಸಾರು ಅನ್ನೋದು ನಾವು ಹುಳಿ ಸಾರು ಅಂತಲೇ ಕರೆಯೋದು. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ತುಂಬಾ ಸಿಂಪಲ್ಲಾಗೂ ಸಹ ಮಾಡ್ಕೋಬೋದು, ಬೇಗನೂ ಮಾಡ್ಕೋಬೋದು. ಒಂದು ಸತಿ ಟ್ರೈ ಮಾಡಿ ನೋಡಿ. ಅದನ್ನು ಎತ್ಬಿಟ್ಟು ಸಾಂಬಾರಿಗೆ ಸೇರಿಸ್ತಾ ಇದ್ದೀನಿ. ಮುದ್ದೆಗೆ, ಅನ್ನಕ್ಕೆ, ಚಪಾತಿಗೆ ಎಲ್ಲನೂ ಸರಿ ಹೊಂದುತ್ತೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ಬೇಳೆ ಸಾರು ರೆಡಿಯಾಗಿದೆ. ಒಂದು ಸತಿ ಟ್ರೈ ಮಾಡಿ ನೋಡಿ. ತುಂಬಾ ಚೆನ್ನಾಗಿರುತ್ತೆ, ಟೇಸ್ಟಿಯಾಗೂ ಸಹ ಇರುತ್ತೆ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್.